ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ವ್ಲಾಗಿಗೆ ಸ್ವಾಗತ ಅಂತ ಹೇಳ್ತಾ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಕಾಲೇಜ್ಗೂ ಹೋಗೋಕ್ಕಾಗಲ್ಲ. ನಮ್ಮಮ್ಮ ಅದೇನೋ ಬ್ಯಾಂಕ್ ಕೆಲಸ ಇತ್ತು ಅಂತ ಅಲ್ಲಿ ಹೋಗಿ ಬರೋಣ ಅಂದರು. ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಎದ್ದು ನಾವು ಒಪ್ಪನ್ನು ಡ್ರಾಪ್ ಮಾಡಿ ಬಂದೆ. ಇವಾಗ ಹೋಗಿ ಸ್ನಾನ ಮಾಡಿ ತಿಂಡಿ ಮಾಡಿ ಅಲ್ಲಿ ಬ್ಯಾಂಕ್ ಹತ್ರ ಹೋಗ್ಬೇಕು ಗೈಸ್. ಇವಾಗ ಗೈಸ್ ಇವನು ರೆಡಿಯಾಗಿ ತಿಂಡಿ ಮಾಡಿ ಆರಾಮಾಗಿ ಮಲ್ಕೊಂಡವನೆ. ಮುಂದಿನ ವರ್ಷ 10th ಇವನು 8 ಗಂಟೆ ಅಷ್ಟರಲ್ಲಿ ಸ್ಕೂಲಲ್ಲಿ ಇರ್ಬೇಕು. ಇವನು ಮುಂದಿನ ವರ್ಷ 10th ನೀನು 8 ಗಂಟೆ ಅಷ್ಟು ಸ್ಕೂಲಲ್ಲಿ ಇಲ್ಲಿ ಅಂದರೆ ಇದು ಚೆನ್ನಾಗಿ ಹೊಡಿತಾರೆ ನಿಂಗಲ್ಲಿ. ಈಗ ಇಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೆ, ಇನ್ನೂ 8:30 ಆದರೂ. ಏನು ಹಂಗೇನು ಮಾಡ್ತೀಯ? ನಾನು ಕಾಲೇಜಿಗೆ ಹೋಗ್ತಿಲ್ಲ ಅಂತ ಇವನು ಫುಲ್ಲು ಒಂದು ಸ್ವಲ್ಪ ಹೊರ್ಕೊಂಡವ್ನು ಗೈಸ್. ಇವನು ನಾನು ಹೋಗ್ತಿಲ್ಲ ಅಂತ. ಸೊ ಗೈಸ್, ಹಾಗೆ ನಮ್ಮಮ್ಮ ಅಡುಗೆ ಮಾಡ್ತಿದ್ರು, ತರಕಾರಿ ಕಟ್ ಮಾಡಿ ಎಲ್ಲ ಏನೋ ಪಲ್ಯ ಮಾಡೋಕ್ಕೆ. ನಾನು ವ್ಲಾಗ್ ಮಾಡೋಕ್ಕೆ ಬಂದರೆ ಆ ಕಡೆ ನಾನು ತೋರಿಸ್ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ತೋರಿಸ್ತಿಲ್ಲ ಗೈಸ್. ಫೋರ್ಸ್ ಮಾಡಿ ಯಾರನ್ನೂ ನನ್ನ ಬ್ಲಾಗಲ್ಲಿ ತೋರಿಸ್ಕೊಳ್ಳಲ್ಲ ನಾನು. ಸೊ ಗೈಸ್, ಇವಾಗ ಸ್ನಾನ ಎಲ್ಲ ಆಯಿತು, ಇವಾಗ ರೆಡಿಯಾಗಿದ್ದೆ. ಇವಾಗ ತಿಂಡಿ ಮಾಡಿ ಬ್ಯಾಂಕ್ 10 ಗಂಟೆಗೆ ಓಪನ್ ಆಗುತ್ತೆ. ಅವಾಗ 10 ಗಂಟೆಗೆ ಬ್ಯಾಂಕ್ ಹತ್ರ ಹೋಗಬೇಕು ಗೈಸ್. ನಮ್ಮಮ್ಮ ಪುಳಿಯೋಗರೆ ಮಾಡಿದ್ರು, ಇವಾಗ ತಿಂಡಿ ಮಾಡಬೇಕು ನಾನು. ಗೈಸ್, ಇವಾಗ ಬ್ಯಾಂಕ್ ಹತ್ರ ಬಂದಿದ್ವಿ. ಹಂಗೆ ಅದು ಕೆಲಸ ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೋಗ್ತೀನಿ. ಅದಾದಮೇಲೆ ಟೈಮ್ ಉಳೀತು ಅಂದರೆ ಕಾಲೇಜ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಇವತ್ತೇನು ಹೋಗಲ್ಲ ಕಾಲೇಜ್ಗೆ. ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಗೈಸ್. 2000 years later. ಅದು ಕೆಲಸ ಎಲ್ಲ ಆಯಿತು, ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ಮನೆಗೆ ಹೋಗಿ ಇವಾಗ ಕಾಲೇಜ್ಗೆ ಹೋಗ್ತೀನಿ ಗೈಸ್. ಇವಾಗ ಸಿಗ್ನಲ್ ಇತ್ತು, ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ಮನೆಗೆ ಬಂದೆ, ಬ್ಯಾಗ್ ಎಲ್ಲ ತೊಗೊಂಡು ರೆಡಿಯಾಗಿ ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಗೈಸ್. ಎಲ್ಲರೂ ಇವಾಗ ಕಾಲೇಜಿಂದ ಬಂದರೆ ನಾನು ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 11:30. ಇವಾಗ ಹೋಗ್ತಾಯಿದ್ದೀನಿ. ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡಿ ಏನಾದರೂ ಆಟ ಆಡಿ ಬರ್ತೀನಿ ಗೈಸ್. ಇವಾಗ 1 hour later. ಇವಾಗ ಕಾಲೇಜೆಲ್ಲ ಮುಗೀತು, ಫುಟ್ಬಾಲ್ ಆಡ್ತಿದ್ವಿ. ಅವ್ನು ಅವಾಗಲಿಂದ ಶಾರ್ಟ್ ತಗೋತಾನೆ. ಇವರಿಬ್ಬರು ಏನು ಮಾಡ್ತಾರೋ, ಇವರಿಬ್ಬರು ಹೊಡಿತಾನೆ ಇಲ್ಲ. ಅನಿಲು ಮತ್ತು ಅವನಿನ್ನೊಬ್ಬ. ಅವ್ನು ಅವಾಗಲಿಂದ ಪಾಸ್ ಹಾಕಿದ, ಇವ್ರು ಹೊಡಿತಾನೆ ಇಲ್ಲ. ಹೆಡ್ಡರ್ ಹೊಡಿತೀನಿ ಅಂದರೂ ಅದನ್ನೂ ಹೊಡಿತಿಲ್ಲ ಗೈಸ್. ನಾನು ಬೋರ್ ಆಗಿ ಬಂದು ಕೂತ್ಕೊಂಡೆ ಇಲ್ಲಿ ಒಂಚೂರು. ಆಯಿತು, ಆಮೇಲೆ ಆಡ್ಕೊಂಡು ಹೋಗ್ತಾಯಿದ್ದೀವಿ ಫುಟ್ಬಾಲ್ನ. ಅವನ ನೀಲು ಇನ್ನೂ ಅಲ್ಲೇ ಆಡ್ತಾನೆ. ನಾವು 3 ಜನ ಹೋಗ್ತಿರೋದು. ಅವನು ಅಲ್ಲೇ ನಿಂತ್ಕೊಂಡು ಕೈ ತೋರಿಸ್ತಾನೆ. ಅವರಮ್ಮ ಆಮೇಲೆ ನಾವು ಮನೆಗೆಲ್ಲ ಹೋದ್ಮೇಲೆ ಅವ್ರಮ್ಮ ಫೋನ್ ಮಾಡ್ತಾರೆ ನಮಗೆ, ಬಾ ಅಂದರೆ ಬರ್ತಿಲ್ಲ ಇವಾಗ. ಇವಾಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀನಿ. later that same evening. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ನಮ್ಮಮ್ಮ ಅದೇನೋ ಮ್ಯಾಚ್ ಬಾಕ್ಸ್ ತೊಗೊಂಡು ಬರ್ಬೇಕಂದ್ರು. ಇವಾಗ ಮ್ಯಾಚ್ ಬಾಕ್ಸ್ ತೊಗೊಂಡು ಮನೆಗೆ ಹೋಗ್ಬೇಕು ಗೈಸ್ ಇವಾಗ. ಸೊ ಗೈಸ್, ಇವಾಗ ಮ್ಯಾಚ್ ಬಾಕ್ಸ್ ತೊಗೊಂಡು ಮನೆಗೆ ಹೋಗ್ತಿದ್ದೀನಿ. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀನಿ. ಸೊ ಗೈಸ್, ಊಟ ಮಾಡಿ ಹಂಗೆ ಒಂಚೂರು ವಾಕ್ ಮಾಡಿ ಇವಾಗ ಗಾಡಿ ಒಳಗಡೆ ಹಾಕ್ತೀವಿ ಗೈಸ್. ಇವಾಗ ಗಾಡಿ ಒಳಗಡೆ ಹಾಕಿ ಬಂದೆ. ಟೈಮ್ ಬಂದು 11 ಗಂಟೆ 5 ನಿಮಿಷ ಆಗಿದೆ. ಇವನು ಅದೇನೋ ವಾಚಲ್ಲಿ ಏನೋ ಮಾಡ್ಕೊಂಡು ಕೂತಿದ್ದೆ. ಇನ್ನು 11 ಗಂಟೆ ಆದರೂ ಇನ್ನೂ ನಾಳೆ ಬೆಳಿಗ್ಗೆ ಸ್ಕೂಲ್ ಐತೆ, ಅದಂತೂ ಗೊತ್ತೇ ಇಲ್ಲ ಇವನಿಗೆ. ಗುಡ್ ನೈಟ್ ಅಂತೆ. ಮಲ್ಕೊಳಕ್ಕೆ ರೆಡಿ ಮಾಡೋ. ಅದನ್ನೇನು ಹಾಕೋತಿದ್ಯಾ? ಇವಾಗ ಹಾಕ್ಕೊಂಡು ಎಲ್ಲಿ ಹೋಗೋನಿದ್ಯಾ ನೀನು? ಮಲ್ಕೋ ಬೇಗ. ಇವತ್ತು ನನ್ನ ಕೆಳಗಡೆ 2 ದಿನ ನಂದು ಕೆಳಗಡೆ ಇದೆ. ಕೆಳಗೆ ನಾನು ಮಲ್ಕೋಬೇಕು 2 ದಿನ, ಅವನು 2 ದಿನ ಕೆಳಗೆ, ನಾನು 2 ದಿನ ಕೆಳಗಡೆ. ಆ ಥರ ಇರುತ್ತೆ ನಮ್ಮದು ರೋಟೀನ್ ಡೈಲಿ. ಮಲ್ಕೊಳ್ಳೋ. ಎಷ್ಟು ಹೇಳಿದ್ರು ಅಷ್ಟೇ ಅವನಿಗೆ. ಟೈಮ್ ಬಂತು 11:05. ನಮ್ಮಮ್ಮ ಅವಾಗಿಂದ ಬೈತಿದ್ರು, ಲೈಟ್ ಏನಕ್ಕೆ ಇಷ್ಟೊಂದು ಆನ್ ಇದೆ ಅಂತ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಅವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.